ಕೋಲಾರ ಜಿಲ್ಲೆಯಲ್ಲಿ ಹೇಗೆ ಆಡಳಿತ ಮತ್ತು ಬಹಳ ಮುಖ್ಯವಾಗಿ ಕಾನೂನು ಸುವ್ಯವಸ್ಥೆ ಮತ್ತು ಆಡಳಿತ ಎರಡೂ ಹೇಗೆ ಹದಗೆಟ್ಟಿದೆ, ಅದು ಡಿ ಸಿಯಿಂದ ಹಿಡಿದು ಒಬ್ಬ ತಹಸೀಲ್ದಾರ್ವರೆಗೂ, ಹಾಗೆ ಎಲ್ಲ ಪೊಲೀಸ್ ಸ್ಟೇಷನ್ಗಳ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ಗಳಿಂದ ಹಿಡಿದು ಬಹುಶಃ ಎಸ್ ಪಿವರೆಗೂ ಕೋಲಾರದಲ್ಲಿ ಎಷ್ಟು ಹದಗೆಟ್ಟಿದೆ ಅನ್ನೋದಕ್ಕೆ ಒಂದಿಷ್ಟು ಉದಾಹರಣೆಗಳ ಸಮೇತ ನಿಮ್ಮ ಮುಂದೆ ಬಿಚ್ಚಿಡ್ಲಿಕ್ಕೆ, ಇನ್ನು ಮುಂದೆ ಆದರೂ ಇವರು ತಿದ್ದುಕೊಂಡು ಏನಾದರೂ ಬದಲಾಗ್ತಾರೆ ಅನ್ನುವಂಥ ಭರವಸೆಯಿಂದ ನಂಬಿಕೆಯಿಂದ ನಿಮ್ಮ ಮುಂದೆ ನಾವು ಬಂದಿದ್ದೀವಿ. 3 ವಿಷಯಗಳೇನಪ್ಪ ಅಂತ ಹೇಳಿದ್ರೆ, ಬಹಳ ಮುಖ್ಯವಾಗಿ ಮೊದಲನೇದಾಗಿ ಇದೇ ಅಂದರೆ ಮಾಲೂರಿನ ಕಸ್ಬಾ ಹೋಬಳಿಯ ಅಗ್ರಾರ ಹೊಸಳ್ಳಿ ಅನ್ನುವಂಥ ಒಂದು ಗ್ರಾಮದಲ್ಲಿ ವೀಣಾ ರವಿಕುಮಾರ್ ಅನ್ನುವಂಥ ಒಂದು ಪಿತ್ರಾರ್ಜಿತ ಆಸ್ತಿ ಇದೆ. ಈ ಸುಮಾರು 5 ವರ್ಷಗಳಿಂದ ಇವರು ತಹಸೀಲ್ದಾರ್ ಆಫೀಸ್ಗೆ ಅರ್ಜಿ ಹಾಕಿ ನಮಗೆ ನೀವು ಖಾತೆ ಮಾಡಿಸ್ಕೊಡಿ ಅಂತ ಹೇಳಿ ಅರ್ಜಿ ಕೊಟ್ಟಿದ್ದಾರೆ. ಆದರೆ 5 ವರ್ಷಗಳಿಂದ ಆಕೆಯನ್ನು ಸುತ್ತಾಡಿಸಿ ಆಕೆಗೆ ಭಾಳ ತೊಂದರೆ ಕೊಟ್ಟಿದ್ದಾರೆ. ಕೊನೆಗೆ ಆಕೆ ನಮ್ಮ ಗಮನಕ್ಕೆ ತಂದರು. ನಮ್ಮ ಗಮನಕ್ಕೆ ತಂದಾಗ ನಾವು ಒಂದು 15 ದಿನಗಳ ಹಿಂದೆ ನಮ್ಮ ಇಡೀ ಕರ್ನಾಟಕ ಅಹಿಂದ ಸಂಘಟನೆಗಳ ಒಕ್ಕೂಟದ ಮುಖಾಂತರ ನಾವು ಒಂದು 5-6 ಜನ ನಾಯಕರುಗಳು ಹೋಗಿ ತಹಸೀಲ್ದಾರ್ನ ಭೇಟಿ ಮಾಡಿದ್ವಿ. ತಹಸೀಲ್ದಾರ್ನ ಭೇಟಿ ಮಾಡಿದಾಗ ಅವರು ಕೂಡ ಒಬ್ಬ ತಹಸೀಲ್ದಾರ್ ಆಗಿದ್ಕೊಂಡು ಏನು ರೆವಿನ್ಯೂ ಇಶ್ಯೂ ಬಗ್ಗೆ ರೆವಿನ್ಯೂ ಸಂಬಂಧಪಟ್ಟಂತ ಎಲ್ಲ ದಾಖಲಾತಿಗಳು ಮತ್ತು ಆ ರೆವಿನ್ಯೂ ಪ್ರೊಸೀಜರ್ ಇದೆಯಲ್ಲ, ರೆವಿನ್ಯೂ ಮ್ಯಾಟರ್ ಸಂಬಂಧಪಟ್ಟಂತೆ ನಾವು ಅವ್ರನ್ನ ಮಾತಾಡ್ಸೋಕೆ ಗೊತ್ತಾಗಿದ್ದೇನಪ್ಪ ಅಂತ ಹೇಳಿದ್ರೆ, ಆತನು ತಹಸೀಲ್ದಾರ್ ಅಲ್ಲ, ಒಬ್ಬ ವಿ ಎ ಆಗ್ಲಿಕ್ಕೂ ಲಾಯಕ್ಕಿಲ್ಲ. ಯಾಕಂದ್ರೆ ಏನೂ ಗೊತ್ತಿಲ್ಲ ಅವನು. ಅಲ್ಲಿ ಯಾರೋ ಬಂದು ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟರ್ ಏನು ಹೇಳ್ತಾನೋ ಅದಕ್ಕೆ, ಆಮೇಲೆ ನಾವು ಅಲ್ಲಿ ಹೋಗಿದ್ದಂಥವ್ರು ನಾವು ಅವ್ರಿಗೆ ಒಂದೊಂದು ಬಿಡಿಸಿ ಎಕ್ಸ್ಪ್ಲೈನ್ ಮಾಡಬೇಕಾದಂಥ ಪರಿಸ್ಥಿತಿ ಬಂತು. ಅವ್ರಿಗೆ ಖಾತೆ ಅಂದ್ರೆ ಏನು, ಕೋಡಿ ಅಂದ್ರೆ ಏನು, ಮತ್ತೆ ಒಂದ್ಸಲಿ ಪಿ ನಂಬರ್ ಒಂದ್ಸಲಿ ದುರಸ್ತಿ ಆದ್ಮೇಲೆ ಮತ್ತೆ ಪಿ ನಂಬರ್ ಹೆಂಗ್ ಬರ್ತದೆ, ಇದು ಏನೂ ಗೊತ್ತಿಲ್ಲ ಅವರು. ಬಟ್ ನಾವನ್ನ ವಿವರಿಸಿ ಹೇಳಿದಾಗ ಅವರು ಸರ್ ತಪ್ಪಾಗಿದೆ ನನ್ನ ಕಡೆ, ನಾವು ಸರಿಪಡಿಸ್ತೀವಿ ಅಂತ ಹೇಳಿ. ಅಂದ್ರೆ ಏನು ಈ ವೀಣಾ ಅನ್ನುವಂಥ ಹೆಣ್ಮಗಳಿದ್ದಾಳೆ, ಅವರು ಈ ಕೊರೋನಾ ಸಂದರ್ಭದಲ್ಲಿ ಅವರು ತಮ್ಮ ಊರಿಗೆ ಹೋದಂಥ ಸಂದರ್ಭದಲ್ಲಿ ಆ ಜಮೀನಲ್ಲಿ ಯಾರು ಇಲ್ಲ ಅನ್ನೋ ಕಾರಣಕ್ಕೆ ಅಲ್ಲಿ ಯಾರೋ ಒಬ್ಬರು ಬಲಾಢ್ಯರು, ಭೂಮಾಫಿಯಾದವರು ಬಲಾಢ್ಯರು ಅದನ್ನ ಹೋಗಿ ಆಕ್ರಮಿಸ್ಕೊಂಡು ಅಲ್ಲಿ ವಾಸ ಇದೆ. ಯಾವುದು ಇದು ಎಷ್ಟು ಎಕರೆ? 2 ಎಕರೆ. ಸೊ ಅಲ್ಲಿ ಇವ್ರನ್ನ ಬಿಡಿಸ್ಕೋಬೇಕಂತ ಹೋದಾಗ ಅಲ್ಲಿ ಅವ್ರ ಗುಂಡಗಳನ್ನ ಕರೆಸಿ ಒಡಿಸೋವಂಥದ್ದು. ಆಮೇಲೆ ಇವರಲ್ಲಿ ಹೋಗಿ ನಮಗೆ ಬನ್ನಿ ಜಾಗ ಬಿಡಿಸಿ ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲ, ನೀವೇ ಬಿಡಿಸ್ಕೊಳ್ಳಿ ಅಂತ ಹೇಳುವಂಥದ್ದು. ಬಟ್ ಕೊನೆಗೆ ಅವರು ತಹಸೀಲ್ದಾರ್ ಒಪ್ಕೊಂಡ್ರು ಮತ್ತು ಇವತ್ತು ನಾವು ಅದನ್ನ ನಿಮ್ಮ ಬಿಡಿಸ್ಕೊಡ್ತೀವಿ ಅಂತೇಳಿ ಮತ್ತೆ ಅವತ್ತೇ ನಾವು FIR ಮಾಡಿ, ಯಾಕಂದ್ರೆ ಇದು PDC ಅಂತದ್ದು ಅಟ್ರಾಸಿಟಿ ಕೇಸ್ ಅಂತ ಬರ್ತದೆ. ಯಾಕಂತ ಹೇಳಿದ್ರೆ ಒಬ್ಬ ದಲಿತರ ಜಮೀನನ್ನ ಇನ್ನೊಬ್ರು ಕಬಳಿಸೋದು ಕೂಡ ಅದು ಅಟ್ರಾಸಿಟಿನ. ಹಾಗಾಗಿ ಅಟ್ರಾಸಿಟಿ ಆಕ್ಟ್ ಒಳಗೆ ಬರ್ತದೆ, ನೀವು FIR ಮಾಡಿಸ್ಬೇಕು ಅಂತ ಹೇಳಿದಾಗ ಅವತ್ತೇ ಅವರು ಪೊಲೀಸರಿಗೆ ಬರೆದ್ರು. ಬಟ್ FIR ಆಗಿದೆಯೋ ಇಲ್ಲೋ ಅನ್ನೋಂಥದ್ದು ಇನ್ನೂ ನಮ್ಮ ಗಮನಕ್ಕೆ ಅವರು ತಂದಿಲ್ಲ. ಕೇಳಿದ್ರೆ ಉಡಾಕೋ ಉತ್ತರ ಕೊಡ್ತಾ ಇದ್ದಾರೆ. ಇದು ಒಂದು ಪ್ರಕರಣ. ಆಮೇಲೆ ಎರಡನೇದು ಇದೇ ಮತ್ತೆ ವೆಂಕಟರಮಪ್ಪ ಅನ್ನುವಂಥದ್ದು ಅವ್ರದ್ದು ಕೂಡ ಅಷ್ಟೇ. ಅವ್ರದ್ದೇನಾಗಿದೆ, ಅವ್ರದ್ದು ಕೂಡ 2 ಎಕರೆ ಜಮೀನು. ತಮಾಷೆ ಏನಪ್ಪ ಅಂತ ಹೇಳಿದ್ರೆ, ಇವರು ಮೊದಲಿಂದನೂ ಕೂಡ ಅಲ್ಲಿ ವಾಸ ಇದ್ದಾರೆ, ಮತ್ತೆ ಎಲ್ಲ ರೆಕಾರ್ಡ್ಸು ಅವ್ರ ಹೆಸರಲ್ಲೇ ಇದೆ. ಇವರು ನಮಗೆ ಬಂದು ಅದನ್ನ ದುರಸ್ತಿ ಮಾಡಿ ಅಲ್ಲಿರ್ತಕ್ಕಂಥ ಇದನ್ನ ಚೆಕ್ಬಂದಿ ಮಾಡಿಕೊಡಿ ಅಂತ ಕೇಳಿದಾಗ, ಅದು ನಿಮ್ಮ ಜಮೀನೇ ಅಲ್ಲ, ನಿಮ್ಮ ಜಮೀನು ಬೇರೆ ಕಡೆ ಇದೆ, ಹೋಗಿ ಅಂತ. ಆಯ್ತು ಸರ್, ಈ ಜಮೀನು ನಮ್ದಲ್ವಾ, ಬೇರೆ ಕಡೆ ಇದೆಯಲ್ಲ, ಅದು ಎಲ್ಲಿದೆ ಬಂದು ತೋರಿಸಿ ಅಂದ್ರೆ ನಾವೇ ತೋರ್ಸೋಕ್ಕಾಗುತ್ತೆ, ಹೋಗಿ ಹುಡ್ಕೊಳ್ರಿ ನೀವು. ಇದು ಒಬ್ಬ ತಹಸೀಲ್ದಾರ್ ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಕ್ಕಂಥ ಮಾತುಗಳು. ಈಗ ನನ್ನ ಜಮೀನು ಇದು ಅಂತ ನನ್ನ ದಾಖಲಿದೆ, ನನ್ನ ಜಮೀನಿದೆ, ನಾವು ಅಲ್ಲೂ ಸುಮಾರು ವರ್ಷಗಳಿಂದ 50-60 ವರ್ಷಗಳಿಂದ ನಾವು ಅಲ್ಲೇ ಇದ್ದೀವಿ, ಅಲ್ಲೇ ವಾಸ ಇದ್ದೀವಿ, ಪೊಸಿಷನ್ ನಮ್ಮ ಕೈಯಲ್ಲಿದೆ, ನಮ್ದು ಜಮೀನು ಅಂದಾಗ ನೀವು ನಮ್ದಲ್ಲ ಅಂತ ಇದ್ದೀವಿ. ಹಾಗಾದ್ರೆ ಬೇರೆ ಜಮೀನು ಎಲ್ಲಿದೆ ತೋರಿಸ್ಕೊಂಡು ನಮಗೆ ಗೊತ್ತಿಲ್ಲ, ಹೋಗಿ ಹುಡುಕೊಳ್ರಿ ಅಂತ ಹೇಳುವಂಥ. ಮತ್ತೆ ನಾವು ಅದನ್ನ ತಿರ್ಗಿ ಅವ್ರ ಕೈಲೇ ರೆಕಾರ್ಡ್ಸ್ ಎಲ್ಲ ತೆಗಿಸಿ ನೋಡಿದಾಗ ರೆಕಾರ್ಡ್ಸ್ ಇವ್ರ ಹೆಸರಲ್ಲೇ ಇದೆ, ಜಮೀನು ಇವ್ರ ಹೆಸರಲ್ಲೇ ಇದೆ. ಮತ್ತೆ ನಾವು ಅವ್ರಿಗೆ ಈ ಥರ ನಾವು 19ನೇ ತಾರೀಕು ಬರ್ತೀವಿ, ನಮಗೆ ನೀವೆಲ್ಲ ನಾವು ಏನಿದೆ ಇಬ್ರಿಗೂ ನ್ಯಾಯ ಕೊಡಿಸ್ಬೇಕು ಅಂದಾಗ ನಾವು ಖಂಡಿತ ಮಾಡ್ತೀವಿ ಸರ್ ಅಂತ ಹೇಳಿದ್ದಾರೆ. ಕಳೆದ 3-4 ದಿನಗಳ ಹಿಂದೆ ನಮಗೆ ಫೋನ್ ಮಾಡಿ ಹೇಳ್ತಾರೆ, ಇಲ್ಲ ಸರ್, ಇದು 2 ಜಮೀನುಗಳು ಮೊದಲೇ ಬೇರೆಯವ್ರಿಗೆ ರೀಗ್ರಾಂಟ್ ಆಗಿದೆ. ಈಗ ನನ್ನ ಹೆಸರಲ್ಲಿರೋದು ಬೇರೆಯವ್ರಿಗೆ ರೀಗ್ರಾಂಟ್ ಆಗಿದ್ರೆ ಅದರ ದಾಖಲೆಗಳಲ್ಲಿ ನನ್ನ ಹೆಸರು ಹೆಂಗೆ ಬರ್ತದೆ? ಆಮೇಲೆ ಒಬ್ರು ಕೊಟ್ಟಿರೋ ಜಮೀನನ್ನ, ನನಗೆ ಕೊಟ್ಟಿರೋ ಜಮೀನನ್ನು ಕ್ಯಾನ್ಸಲ್ ಮಾಡದೆ ಇನ್ನೊಬ್ರಿಗೆ ಹೆಂಗೆ ರೀಗ್ರಾಂಟ್ ಮಾಡ್ತಾರೆ? ಅಂದ್ರೆ ಇಲ್ಲಿ ಬಳೆಯಾದ, ಯಾಕಂದ್ರೆ ಒಂದು 2ನೇ ಪ್ರಕರಣ ಹೇಳ್ತಾರೆ, ಅದರಲ್ಲಿ ಒಂದಿಷ್ಟು ಹೈವೇಗೆ ಹೋಗಿದೆ ಅಂತ, ಸುಮಾರು 1 ಕೋಟಿ ಚಿಲ್ಲರೆ ದುಡ್ಡು ಬಂದಿದೆ ಅಂತ. ಆ ದುಡ್ಡನ್ನ ಆತ್ಮ ಯಾರು ಆಕ್ರಮಿಸ್ಕೊಂಡಿದ್ದಾನೆ, ಅವನು ದುಡ್ಡು ಎತ್ಕೊಂಡಿದ್ದಾನೆ.
ಅದರಲ್ಲಿ ನನ್ನ ಅನುಮಾನ ಏನಪ್ಪ ಅಂದ್ರೆ, ನಮ್ಮ ಅನುಮಾನ ಈ ರೆವಿನ್ಯೂ ಆಫೀಸರ್ಸ್ ತಹಸೀಲ್ದಾರು ಇನ್ವಾಲ್ವ್ ಆದಂತೆ ಇವ್ರಿಗೂ ಒಂದಿಷ್ಟು ದುಡ್ಡು ತಗೊಂಡು ಈಗ ಎಲ್ಲಿ ಮತ್ತೆ ಜಮೀನು ಅವ್ರಿಗೆ ವಾಪಸ್ ಕೊಡ್ತಾರೆ, ದುಡ್ಡು ವಾಪಸ್ ಕೊಡ್ಬೇಕಾಗ್ತದೆ, ಜಮೀನು ವಾಪಸ್ ಕೊಡ್ಬೇಕಾಗ್ತದೆ ಅನ್ನೋದ್ರಿಂದ ಅದು ಇಲ್ಲ, ಅದು ಬೇರೆಯವ್ರಿಗೆ ರೀಗ್ರೆಂಟ್ ಆಗಿದೆ ಅನ್ನುವಂಥ ಸುಳ್ಳು ಹೊಸ ಕಟ್ಟು ಕಥೆಯನ್ನ ಕಟ್ತಾ ಇದೆ. ಹಾಗೆ ಸೇಮ್ ಈ ಹೆಣ್ಣು ಮಗಳದು ಅದೇ ತರ, ಈ ಹೆಣ್ಣು ಮಗಳದಿಗೆ ಮತ್ತೆ ಹೊಸ ಕಟ್ಟುಕತೆ ಏನಪ್ಪ ಅಂದ್ರೆ ಇದು ಕೂಡ ಬೇರೆಯವ್ರಿಗೆ ರೀಗ್ರೆಂಟ್ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾರೆ. ಮತ್ತೆ ಇದೆಲ್ಲದಕ್ಕಿಂತ ಮೊದಲು ಇನ್ನೊಂದು, ನಾವು ಒಂದು 20 ದಿನಗಳ ಹಿಂದೆ ಇದೇ ಕೋಲಾರ್ನಲ್ಲಿ ಅಡಿಷನಲ್ ಎಸ್ ಪಿನ ಭೇಟಿ ಮಾಡಿದ್ವಿ, ಯಾವುದಾದ್ರು ಶ್ರೀನಿವಾಸಪುರ ಸಂಬಂಧಪಟ್ಟಂತೆ. ಅಲ್ಲೂ ಇದೇ ತರ ಯಾರೋ ಒಬ್ಬರು ದಲಿತರ ಜಮೀನನ್ನ ಇನ್ಸ್ಪೆಕ್ಟರ್ ಸ್ವತಃ ಇನ್ಸ್ಪೆಕ್ಟರ್ ಮುಂದೆ ನಿಂತ್ಕೊಂಡು ಬೇರೆಯವ್ರ ಜಮೀನ್ಗೆ ಹೋಗಿ ಬೇರೆಯವ್ರನ್ನ ಕರ್ಕೊಂಡ್ಬಂದು ಮಾವಿನೆಲ್ಲ ಕಿತ್ಕೊಂಡು ಹೋಗ್ತಾರೆ. ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ವಿ. ಅಡಿಷನಲ್ ಎಸ್ ಪಿ ಅಂತ ನಮ್ಮ ಮುಂದೆ ಫೋನಲ್ಲಿ ಬೈರು, ಬಹಳ ಹೀರೋ ತರ ನಮ್ಮ ಮುಂದೆ ಪೋಸ್ಟ್ ಕೊಟ್ಟರು. ನಾಳೆ ನಾನು ಸಸ್ಪೆಂಡ್ ಮಾಡ್ಬಿಡ್ತೀನಿ ಅಂತ ಹೇಳಿದ್ರು. ಆಮೇಲೆ ನೋಡಿದ್ರೆ ಮಾರನೇ ದಿನ ಎಸ್ ಪಿ ಬಂದು ಇವ್ರನ್ನ ಕರೆಸಿ, ಪತ್ರಗಳೆಲ್ಲ ಇದ್ದಾರೆ, ಎಲ್ಲವಿದ ಕೋರ್ಟ್ ಕೇಸ್ ನಡೀತಾ ಇದೆ, ಒರಿಜಿನಲ್ಸ್ ಎಲ್ಲ ಹೈಕೋರ್ಟ್ ಅಲ್ಲಿ ಕೊಟ್ಟಿದ್ದಾರೆ, ಇವ್ರ ಹತ್ರ ಜೆರಾಕ್ಸ್ ಇದೆ. ಒಬ್ಬ ಎಸ್ ಪಿ, ಜವಾಬ್ದಾರಿತವಾಗಿರ್ತಕ್ಕಂಥ ಒಬ್ಬ ಎಸ್ ಪಿ ಅವ್ರಿಗೆ ಹೇಳ್ತಾರಂತೆ, ಒರಿಜಿನಲ್ ಡಾಕ್ಯುಮೆಂಟ್ಸ್ ತಗೊಂಡ್ ಬರ್ರಿ, ನಾನು ನೋಡಲ್ಲ ಅಂತ. ಒರಿಜಿನಲ್ ಡಾಕ್ಯುಮೆಂಟ್ಸ್ ಹೈಕೋರ್ಟ್ ಅಲ್ಲಿ ಇದೆ ಅಂದ್ರೆ ಇಲ್ಲ, ಇದು ಡಾಕ್ಯುಮೆಂಟ್ ಸುಳ್ಳು ಅಂತಾರೆ. ಅಲ್ಲ, ಇವರೇನು ಎಸ್ ಪಿ ಆಗಿದ್ದಾರೋ, ಪೊಲೀಸ್ ಅಧಿಕಾರಿ ಆಗಿದ್ದಾರೋ, ಅಥವಾ ಇವರು ರಿಯಲ್ ಎಸ್ಟೇಟ್ ದಂಧೆ ಮಾಡ್ತಾ ಇದ್ದಾರೋ? ಇಲ್ಲಿನ ಕೋಲಾರ ಜಿಲ್ಲೆ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಸ್ಟೇಷನ್ ಇವತ್ತು ರಿಯಲ್ ಎಸ್ಟೇಟ್ ಏಜೆನ್ಸಿಗಳಾಗಿದ್ದಾವ, ರಿಯಲ್ ಎಸ್ಟೇಟ್ ಆಫೀಸ್ಗಳಾಗಿದ್ದಾವ. ಎಸ್ ಪಿ ಕೂಡ ರಿಯಲ್ ಎಸ್ಟೇಟ್ ನಡೆಸುವಂತ ಅವರೆಲ್ಲರೂ ಲೀಡರ್ ಆಗಿದ್ದಾರೆ ಅನ್ನುವಂತ ನಮಗೆ ಡೌಟ್ ಸೃಷ್ಟಿಯಾಗ್ತದೆ. ಮತ್ತೆ ಬಹಳ ಮುಖ್ಯವಾಗಿ ದುರಂತ ಏನಪ್ಪಾ ಅಂತ ಹೇಳಿದ್ರೆ, ಕೋಲಾರ ಮೀಸಲು ಕ್ಷೇತ್ರ, ಇನ್ನೂ ದೊಡ್ಡ ದುರಂತ ಅಂದ್ರೆ ಎಸ್ ಪಿ ಕೂಡ ಒಬ್ಬ ದಲಿತರು. ಆದ್ರೆ ಈ ಎಸ್ ಸಿಗಳ ದಲಿತರ ಮೇಲೆ ಎಷ್ಟು ರೀತಿಯಾದಂತಹ ದೌರ್ಜನ್ಯಗಳು ನಡೀತಾ ಇದ್ದಾವೆ. ಒಂದು ಕಡೆ ಭೂ ಕಬಳಿಕೆ, ಎರಡನೇ ಕಡೆ ಇಲ್ಲಿ ಭ್ರಷ್ಟಾಚಾರ ಯಥೇಚ್ಛವಾಗಿ ನಡೀತಾ ಇದೆ. ಅದನ್ನ ಪ್ರಶ್ನೆ ಮಾಡುವಂತ ನಮ್ಮ ಸಿದ್ಧಾರ್ಥ ಅನ್ನುವಂತ ಯುವಕರು ತರದ ಇರತಕ್ಕಂಥ ಸಂಘಟನೆಗಳ ಕೆಲಸ ಮಾಡ್ತಕ್ಕಂಥ ಯುವಕರು ನೋಡಿ. ಉದಾಹರಣೆಗೆ ನೀವು ಮಾಧ್ಯಮದವರಿದ್ದೀರಿ, ನೀವು ಮಾಧ್ಯಮದವರು ಕೂಡ ಯಾವತ್ತೂ ಕೂಡ ಏನೇ ಸಮಸ್ಯೆ ಆದಾಗ, ಭ್ರಷ್ಟಾಚಾರ ಆದಾಗ, ತಪ್ಪುಗಳಾದಾಗ ನೀವು ಎತ್ತಿಡಿತೀರಿ, ನಮ್ಗೆ ತೋರಿಸ್ತೀರಿ, ಅದು ನಿಮ್ಮ ಕೆಲಸ ಅದು. ಹಾಗೆ ಸಂಘಟನೆಗಳು ಕೂಡ ಯಾವತ್ತೂ ಕೂಡ ಒಂದು ಪ್ರತಿಪಕ್ಷವಾಗಿ ಅಥವಾ ವಿರೋಧ ಪಕ್ಷದ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಅದು ಯಾರೇ ಆಗಿರಲಿ, ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳ್ತಕ್ಕಂಥದ್ದು ನಮ್ಮ ಸಂಘಟನೆಗಳ ಜವಾಬ್ದಾರಿ. ನಾವು ಯಾವ ಪಕ್ಷಗಳ ಏಜೆಂಟ್ಗಳಲ್ಲ, ನಾವು ಯಾವ ಪಕ್ಷಗಳ ಪರ ಅಥವಾ ವಿರುದ್ಧ ಅಲ್ಲ, ನಾವು ಸಮಾಜದ ಪರ ಇರ್ತಕ್ಕಂಥವ್ರು. ಸಮಾಜಕ್ಕೆ ಯಾವಾಗ ಅನ್ಯಾಯ ಆಗ್ತದೆ, ಸಮಾಜದಲ್ಲಿ ಯಾವಾಗ ಮೋಸ ಆಗ್ತದೆ, ಅದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಇರ್ತಕ್ಕಂಥವ್ರು ನಾವು ಹೋರಾಟಗಾರ. ಹಾಗಾಗಿ ಇನ್ನು ನಮ್ಮ ಆನಂದ್ ಒಂದು ಬಹಳ ದೊಡ್ಡ ಭ್ರಷ್ಟಾಚಾರದ ಒಂದು ಇಶ್ಯೂವನ್ನ ಆಚೆ ತೆಗೆದಾಗ ಅದಕ್ಕೆ ಇಲ್ಲಿರ್ತಕ್ಕಂಥ ಪೊಲೀಸ್ ವ್ಯವಸ್ಥೆ ಮತ್ತು ಆಡಳಿತ ವ್ಯವಸ್ಥೆ ಅದನ್ನ ಬೆಂಬಲಕ್ಕೆ ನಿಂತು ಆ ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥವ್ರನ್ನ ಶಿಕ್ಷೆಗೊಳಪಡಿಸ್ತಕ್ಕಂಥದ್ದು, ಮತ್ತೆ ಇಂಥವ್ರಿಗೆ ಮತ್ತಷ್ಟು ಪ್ರೋತ್ಸಾಹ ಕೊಟ್ಟು ಇನ್ನೊಂದಿಷ್ಟು ಈ ತರದ ಪ್ರಕರಣ ಹೊರಗೆ ತರುವಂತ ಕೆಲಸಕ್ಕೆ ಪ್ರೋತ್ಸಾಹ ಕೊಡಬೇಕಾಗುತ್ತೆ. ಆದರೆ ಒಬ್ಬ ಜನಪ್ರತಿನಿಧಿಯಾಗಿರ್ತಕ್ಕ MLA ಅಂದ್ರೆ ನಾವು ಎಂಥ ವ್ಯಕ್ತಿಗಳನ್ನ ನಾವು ಪ್ರತಿನಿಧಿಗಳಾಗಿ ಆಯ್ಕೆ ಮಾಡ್ಕೋತೀವಿ ಅನ್ನೋದು ಪ್ರಜಾಪ್ರಭುತ್ವದ ದೊಡ್ಡ ದುರಂತ ಆಗುತ್ತೆ. ಭಾರತ ದೇಶದ ದೊಡ್ಡ ದುರಂತ ಆಗಿದೆ. ಒಬ್ಬ ಪ್ರಜಾಪ್ರತಿನಿಧಿ, ಒಬ್ಬ MLA ಆಗಿರ್ತಕ್ಕಂಥವ್ರು ಈ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಕ್ಕಂಥವ್ರನ್ನ, ಅವ್ಯವಹಾರಗಳ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥವ್ರಿಗೆ ತಾನು ಮತ್ತು ತನ್ನ ಬೆಂಬಲಿಗರ ಮುಖಾಂತರ ಕೊಲೆ ಬೆದರಿಕೆಯನ್ನ ಹಾಕೋದಿದೆಯಲ್ಲ, ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ, ಇದು ವಾಕ್ ಸ್ವಾತಂತ್ರ್ಯದ ಕಗ್ಗೊಲೆ. 99% ಮುಸಲ್ಮಾನರು, 85% ದಲಿತರು, 99% ಮುಸಲ್ಮಾನರು ಸೇರಿ ಬಿಜೆಪಿ ಅವ್ರು ನಮ್ಮನ್ನು ಹಂಗ್ ಮಾಡ್ತಾರೆ, ಹಿಂಗ್ ಮಾಡ್ತಾರೆ, ಇವ್ರು ಏನೋ ನಮ್ಮನ್ನು ಕಾಪಾಡ್ಬಿಡ್ತಾರೆ ಅಂತೇಳಿ ಭ್ರಮೆಯಲ್ಲಿ, ನೀವು ಹೇಳದಂಗೆ ಭ್ರಮೆಯಲ್ಲಿ ಅಧಿಕಾರಕ್ಕೆ ತಂದಿದ್ದಾರೆ. ಆದ್ರೆ ಇವತ್ತು ನಾನು ದಲಿತ ರಾಮಯ್ಯ ಅಂತ ಹೇಳ್ಕೊಳ್ಳುವಂತ ಸಿದ್ದರಾಮಯ್ಯನವರು ಇದನ್ನೆಲ್ಲ ನೋಡ್ಕೊಂಡು ಕಣ್ಣು ಮುಚ್ಕೊಂಡು ಕೂತಿದಾರಲ್ಲ, ಇದು ದೊಡ್ಡ ದುರಂತ. ನನಗನ್ನಿಸ್ತಕ್ಕಂಥದ್ದು ಬಿಜೆಪಿ ಸರ್ಕಾರಕ್ಕಿಂತ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಇವರು ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಮೋಸ ಮಾಡ್ತಾ ಇದ್ದಾರೆ, ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇವರ ಇವರ ಒಂದು ಸೂಪರ್ವಿಷನ್ ಅಲ್ಲೇ ಬಹುಶಃ, ಯಾಕಂದ್ರೆ ಇವರು ಅಧಿಕಾರಕ್ಕೆ ಬರ್ತಾ ಇದ್ದಂಗೆ ದೊಡ್ಡದು ಹಗರಣ ನೋಡಿದ್ರೆ 11,000 ಕೋಟಿ SCP TSP ಹಣವನ್ನ ನುಂಗಿ ನೀರು ಕುಡಿದ್ರು. ಇವ್ರು ಯಾವ ದಲಿತ ಪರ ಅಂತ ಹೇಳ್ತಿದ್ದೀನಿ ಸರ್ಕಾರವನ್ನ. ಮತ್ತೆ ಕೋಲಾರ ಒಂದು ಮೀಸಲು ಕ್ಷೇತ್ರ ಹೇಳಿದಾಗೆ, ಮೀಸಲು ಕ್ಷೇತ್ರದಲ್ಲಿ ಇಷ್ಟು ನಡೀತಾ ಇರ್ಬೇಕಾದ್ರೆ ಒಬ್ಬ ಮುಖ್ಯಮಂತ್ರಿ ತಮ್ಮ ಪಕ್ಷದ ಒಬ್ಬ ಶಾಸಕನನ್ನ ಈ ರೀತಿ ಒಬ್ಬ ಆಕ್ಟಿವಿಸ್ಟ್ಗಳಿಗೆ ಧಮಕಿ ಹಾಕೋದು ತಪ್ಪು ಅಂತ ಹೇಳಿ ಹೇಳ್ಬೋದಲ್ಲ. ಹಾಗಾಗಿ ಇದು ಏನು ಬಹಳ ಮುಖ್ಯವಾಗಿ ಈ ಜಿಲ್ಲೆಯಲ್ಲಿ ಮತ್ತು ಮಾಲೂರು ತಾಲೂಕಿನಲ್ಲಿ ನಡೀತಾ ಇರತಕ್ಕಂಥ ಈ ಭೂದಂಧೆ, ಭೂ ಮಾಫಿಯಾ, ಅದರಲ್ಲೂ ಬಹಳ ಮುಖ್ಯವಾಗಿ ತಹಸೀಲ್ದಾರ್ ಮತ್ತು ರೆವಿನ್ಯೂ
ಅಧಿಕಾರಿಗಳು ಒಳಗೊಂಡಂತೆ ಮಾಡ್ತಾ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಸೇರಿ ಮಾಡ್ತಾ ಇರ್ತಕ್ಕಂಥ ಈ ಭೂಮಾಫಿಯಾ ಇದೆಲ್ಲ ನಿಲ್ಲಿಸಬೇಕು. ದಲಿತರ ಭೂಮಿಗಳನ್ನ ವಾಪಸ್ ಕೊಡಿಸ್ಬೇಕು, ಅವರಿಗೆ ರಕ್ಷಣೆ ಕೊಡಬೇಕು. ಮತ್ತೆ ನಮ್ಮ ಆನಂದ್ ಸಿದ್ಧಾರ್ಥನಲ್ಲ, ಈ ತರದ ಆಕ್ಟಿವಿಸ್ಟ್ಗಳು ಏನಾದರೂ ಭ್ರಷ್ಟಾಚಾರಗಳು ಅಥವಾ ಅನಾಚಾರಗಳು ನಡೆದಾಗ ಅದನ್ನ ಹೊರಗೆ ತಂದಾಗ ಅವ್ರಿಗೆ ಧಮಕಿ ಹಾಕೋದು, ಇನ್ನೊಂದು. ಯಾಕಂದ್ರೆ ಇವತ್ತು ಆತನಿಗೆ ಧಮಕಿ ಹಾಕಿದ್ದಾರೆ, ನಾಳೆ ನಮಗೂ ಧಮಕಿ ಹಾಕ್ಬೋದು. ಏನು ಇಲ್ಲಿ ಕೋಲಾರಕ್ಕೆ ಬಂದು ಪ್ರೆಸ್ ಮೀಟ್ ಹೆಂಗ್ ಮಾಡ್ತೀರಿ ನೀವು, ನಮಗೂ ಧಮಕಿ ಹಾಕ್ಬೋದು. ಆದ್ರೆ ಇಲ್ಲಿ ಯಾರ ಧಮಕಿಗೂ ನಾವು ಎದುರವರಲ್ಲ. ಯಾಕಂದ್ರೆ ನಾವು ಅಲ್ಟಿಮೇಟ್ಲಿ ಸಂವಿಧಾನ ಕಾನೂನು ಇದಕ್ಕೆ ಎದುರುವಂಥವ್ರು. ಹಾಗಾಗಿ ನಮಗೆ ಮಾತಾಡುವಂತ, ಪ್ರಶ್ನೆ ಮಾಡುವಂತ ಹಕ್ಕಿದೆ, ಇದನ್ನ ಕಸಿದುಕೊಳ್ಳುವಂತ ಹಕ್ಕಿಲ್ಲ. ಹಾಗಾಗಿ ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ನಾವು ಮತ್ತೆ ಒತ್ತಾಯ ಮಾಡ್ತಾ ಇದ್ದೀವಿ, ದಯಮಾಡಿ ದಲಿತರ ಭೂಮಿಯನ್ನು ಉಳಿಸ್ಕೊಳ್ಳುವಂತ ಕೆಲಸ ಮಾಡ್ರಿ. ಮತ್ತೆ ಸಿದ್ಧಾರ್ಥಗೆ ರಕ್ಷಣೆ ಕೊಡ್ತಕ್ಕಂಥದ್ದು, ಮತ್ತೆ ಆತನಿಗೆ ಏನಾದ್ರೂ ನಾಳೆ ತೊಂದರೆ ಆದ್ರೆ, ಆತನಿಗೆ ಸಣ್ಣ ತೊಂದರೆ ಆದ್ರೂ ಕೂಡ ಇದರಲ್ಲಿ ನೇರವಾಗಿ ಶಾಸಕರ ಪಾತ್ರ, ಶಾಸಕರ ಹೊಣೆ, ಅವರೇ ಏವನ್ನಾಗಿ FIR ಅಲ್ಲಿ ಮಾಡಬೇಕಾಗ್ತದೆ. ಹಾಗಾಗಿ ನಾವು ಶಾಸಕರನ್ನ ನೇರವಾಗಿ ಹೇಳ್ತಾ ಇದ್ದೀವಿ, ನಿಮ್ಮ ಗುಂಡಗಳು ಯಾರಿದ್ದಾರೆ ಅವ್ರನ್ನ ಹದ್ದುಬಸ್ತಿನಲ್ಲಿಡ್ರಿ. ಇಲ್ಲ ಅಂತ ಹೇಳಿದ್ರೆ ನಾವು ಮಾಲೂರು ಚಲೋ ಅಥವಾ ಕೋಲಾರ ಚಲೋ ಅನ್ನುವಂಥ ಪ್ರಮಾಣದಲ್ಲಿ, ದೊಡ್ಡ ಪ್ರಮಾಣದಲ್ಲಿ ಇಡೀ ರಾಜ್ಯದ ಎಲ್ಲ ಸಂಘಟನೆಗಳು ಕೂಡ ನಾವು ಕೋಲಾರಕ್ಕೆ ಬಂದು ನಿಮಗೆ ಸರಿಯಾದ ಪಾಠವನ್ನ ಕಳಿಸುವಂತ ಒಂದು ಮುಂದಿನ ಕ್ರಮಕ್ಕೆ ಅವಕಾಶ ಮಾಡಿಕೊಡಿದೆ ಅಂತೇಳಿ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.